ಏಯ್ ಚೇತನ್, ಹಾಯ್ ಸರ್. ಹೇಗಿದ್ಯಾ? ನಾನು ಆರಾಮ ಸರ್, ನೀವು ಹೇಗಿದ್ದೀರಿ ಸರ್? ಓಕೆ ಇದ್ದೇನೆ. ನೀನೇನು ಕೆಲಸ ಮಾಡ್ತಾ ಇದ್ದಿ? ಸರ್ ನಾನು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸರ್. ಹೌದಾ? ಎಸ್ ಸರ್. ಬೈ ದ ವೈ ಇದು ನನ್ನ ಹೆಂಡತಿ ಸರ್. ನಮಸ್ತೆ. ಇವರೇನು ಕೆಲಸ ಮಾಡ್ತಾ ಇದ್ದಾರೆ? ಹಾಗೆ ಹೇಳ್ಕೊಳ್ಳುವಂಥ ಕೆಲಸ ಏನಿಲ್ಲ, ಅವಳು ಹೌಸ್ ವೈಫ್ ಅಷ್ಟೇ. ಅಂದರೆ ಬೆಳಿಗ್ಗಿಂದ ಸಂಜೆ ತನಕ ಏನೂ ಕೆಲಸ ಮಾಡಲ್ವಾ? ಬೆಳಿಗೊಂದು 5 ಗಂಟೆಗೆ ಹೇಳ್ತಾಳೆ. ತಿಂಡಿ ಮಾಡೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಳೆ. ಮತ್ತೆ ಮಗನನ್ನು ಎಬ್ಸಿ ಅವರನ್ನು ಶಾಲೆಗೆ ಹೊರಡಿಸಿ ಶಾಲೆಗೆ ಬಿಟ್ಟು ಬರ್ತಾಳೆ. ನಂತರ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಊಟ ರೆಡಿ ಮಾಡ್ತಾಳೆ. ಬಟ್ಟೆ ಒಗಿತಾಳೆ. ಹೂ ಗಿಡಗಳಿಗೆಲ್ಲ ನೀರು ಹಾಕ್ತಾಳೆ. ಯಾಕಂದರೆ ಅವಳಿಗೆ ಬೇರೆ ಏನು ಕೆಲಸ ಇಲ್ಲ ನೋಡಿ. ಸಂಜೆ ನಮಗೆ ಟೀ ತಿಂಡಿ ಕೊಟ್ಟು ರಾತ್ರಿಗೆ ಊಟ ರೆಡಿ ಮಾಡ್ತಾಳೆ. ಮಗನಿಗೆ ತಿನ್ನಿಸಿ ನನಗೂ ಬಡಿಸ್ತಾಳೆ. ನಂತರ ಪಾತ್ರೆಗಳನ್ನು ಕ್ಲೀನ್ ಮಾಡಿ ಮಗನಿಗೂ ಪಾಠ ಕಳಿಸ್ಕೊಟ್ಟು ಅವಳು ಮಲಗ್ತಾಳೆ. ಏನು ವಿಪರ್ಯಾಸ! ಬೆಳಿಗ್ಗಿಂದ ಸಂಜೆ ತನಕ ಕಷ್ಟಪಟ್ಟು ದುಡಿದ್ರೂ ಕೊನೆಗೆ ಹೇಳೋದು ಅವಳಿಗೆ ಏನು ಕೆಲಸ ಇಲ್ಲ ಅಂತ. ನನ್ನ ಪ್ರಕಾರ ಹೌಸ್ ವೈಫ್ ಆಗಲಿಕ್ಕೆ ಯಾವುದೇ ಡಿಗ್ರಿ ಬೇಕಾಗಿಲ್ಲ. ಆದರೆ ಮನೆಯಲ್ಲಿ ಅವಳ ಸಾನ್ನಿಧ್ಯ ಬಹಳ ಮುಖ್ಯ ಆಗೋದು. ನಿಮಗೆ ನೀವು ಹೌಸ್ ವೈಫ್ ಅನಿಸುತ್ತಾ ಅಥವಾ ಕೆಲಸ ಮಾಡ್ತಾ ಇದ್ದೀರಿ ಅನಿಸುತ್ತಾ? ನಾನು ಫುಲ್ ಟೈಮ್ ಕೆಲಸ ಮಾಡುವ ಹೌಸ್ ವೈಫ್. ನಾನು ಅಮ್ಮನಾಗಿದ್ದೀನಿ, ಹೆಂಡತಿಯಾಗಿದ್ದೀನಿ, ಮಗಳಾಗಿದ್ದೀನಿ, ಸೊಸೆಯಾಗಿದ್ದೀನಿ. ನಾನು ಅಲ್ರಾಮ್ ಆಗಿದ್ದೀನಿ, ಕುಕ್ ಆಗಿದ್ದೀನಿ, ಒಬ್ಬಳು ದಾಸಿ ಆಗಿದ್ದೀನಿ. ನಾನು ಟೀಚರ್ ಆಗಿದ್ದೇನೆ, ನರ್ಸ್ ಆಗಿದ್ದೇನೆ, ವಾಚ್ಮ್ಯಾನ್ ಆಗಿದ್ದೇನೆ. ನನಗೆ ರಜಾ ದಿನ ಅಂತಲೇ ಇಲ್ಲ, ಯಾವ ಮೆಡಿಕಲ್ ರಜೆಗಳು ಇಲ್ಲ. ಹಗಲು ರಾತ್ರಿ ದುಡಿಯುವ ಒಬ್ಬಳು ಸೇವಕಿಯಾಗಿದ್ದೇನೆ. ಕೊನೆಗೆ ನನಗೆ ಸಿಗುವ ಸಂಬಳ ಬರೀ ದೂರು, ಚುಚ್ಚು ಮಾತುಗಳು ಮಾತ್ರ. ನಿಸ್ವಾರ್ಥದಿಂದ ಮನೆಯವರೆಲ್ಲರ ಸಂತೋಷಕ್ಕಾಗಿ ದುಡಿಯುವ ಒಂದೇ ಒಂದು ಜೀವ ಅದು ಹೆಣ್ಣು ಮಾತ್ರ ತಾನೆ.